KH ಮುನಿಯಪ್ಪ ನೋಡಿ ಕೇಂದ್ರದ ಪಾಲಿಟಿಕ್ಸ್ ನಿಂದ ರಾಜ್ಯಕ್ಕೆ ಬಂದ್ರು, ಚುನಾವಣೆ ಗೆದ್ರು, ವಿಧಾನಸಭೆಯಲ್ಲಿ ಅದಾದ್ಮೇಲೆ ಸಚಿವರು ಕೂಡ ಆಗಿದ್ದಾರೆ. ಆದ್ರೆ ಈಗ ಮತ್ತೆ ಮರಳಿ ಪಾಲಿಟಿಕ್ಸ್ ಅಂದ್ರೆ ಕೋಲಾರ ಪಾಲಿಟಿಕ್ಸ್ಗೆ ಮುನಿಯಪ್ಪ ರೀ ಎಂಟ್ರಿ ಕೊಟ್ಟಿದ್ದಾರೆ. ಇದರ ಹಿಂದೆ ಸಾಕಷ್ಟು ಕಾರಣಗಳಿದಾವೆ. ಯಾಕಂತ ಹೇಳಿದ್ರೆ ನೋಡಿ, KH ಮುನಿಯಪ್ಪ ಅತಿ ಹಿರಿಯ ಕಾಂಗ್ರೆಸ್ನ ಸಂಸದರಾಗೂ ಕೂಡ ಗುರುಸ್ಕೊಂಡಿದ್ದಾರೆ. ಕೇಂದ್ರದ ಮಟ್ಟದಲ್ಲೂ ಕೂಡ ಉತ್ತಮವಾದಂತಹ ಹೆಸರನ್ನು ಕೂಡ ಹೊಂದಿದ್ದಾರೆ. ಆದರೆ ಕೊನೆಯ ಸಾರಿ ಅವರ ಅಳಿಯನಿಗೆ ತಪ್ಪಿದಂತಹ ಒಂದು ಟಿಕೆಟು ಅವರ ರಾಜಕೀಯ ಹಾದಿಯ ಮೇಲೆ ಬಹಳ ಪ್ರಭಾವವನ್ನು ಬೀರಿತು. ಮತ್ತೆ ಅವರು ಲೋಕಸಭೆಯಲ್ಲಿ ಏನು ಸೋತರು, ಆ ಸಂದರ್ಭದಲ್ಲೂ ಕೂಡ ಹಿಂದೆ ಅವರ ರಾಜಕೀಯ ಎಂಡ್ ಆಯ್ತಾ ಅನ್ನುವಂಥದ್ದು ಕೂಡ ಅವರ ವಿರೋಧಿ ಬಣ ಮಾತನಾಡಿಕೊಳ್ತಾ ಇತ್ತು. ಆದರೆ ಈಗ ಮತ್ತೆ ಪುಟಿದೆದ್ದಿದ್ದಾರೆ ಮಾಜಿ ಕೇಂದ್ರ ಸಚಿವ ಹಾಗೆ ಹಾಲಿ ರಾಜ್ಯ ಸಚಿವ ಮುನಿಯಪ್ಪ. ಕೋಲಾರ ಪಾಲಿಟಿಕ್ಸ್ಗೆ ರೀ ಎಂಟ್ರಿ ಕೊಟ್ಟಿದ್ದಾರೆ. ವಿರೋಧಿ ಬಣ ಆಕ್ಟಿವ್ ಆಗಿದ್ದ ಹಿನ್ನೆಲೆಯಲ್ಲಿ ಮುನಿಯಪ್ಪ ಅಲರ್ಟ್ ಆಗಿದ್ದಾರೆ. ದೇವನಹಳ್ಳಿಯಿಂದ ಆಯ್ಕೆ ಆದ್ಮೇಲೆ ದೂರನೇ ಉಳಿದಿದ್ರು, ಅಂದ್ರೆ ಕೋಲಾರದಿಂದ ಅಂತರವನ್ನ ಕಾಯ್ದುಕೊಂಡಿದ್ರು. ಕೋಲಾರ ಉಸ್ತುವಾರಿ ಕೂಡ ಅವ್ರ ಕೈ ತಪ್ಪಿತ್ತು, ಹಾಗಾಗಿ ಹಿಡಿತವೂ ಕೂಡ ಅವ್ರ ಕೈ ತಪ್ಪಿತ್ತು. ಪ್ರಭಾವ ಅಷ್ಟೊಂದಿರಲಿಲ್ಲ. ಈಗ ಕೋಲಾರದ ರಾಜಕೀಯ ಹಿಡಿತಕ್ಕೆ ರೀ ಎಂಟ್ರಿ ಕೊಟ್ಟಿದ್ದಾರೆ. MC ಸುಧಾಕರ್, ರಮೇಶ್ ಕುಮಾರ್ ಬಣಕ್ಕೆ ಕೌಂಟರ್ ಕೊಡುವಂತಹ ಕೆಲಸ ಇದು. ಹಳೆಯ ಮನೆ ನವೀಕರಣ ಮಾಡಿಸ್ತಿದ್ದಾರೆ ಮುನಿಯಪ್ಪ. ಸಂಜಯ್ ನಗರ ನಿವಾಸದಲ್ಲೇ ಹೆಚ್ಚಾಗಿರ್ತಿದ್ರು, ಇದೀಗ ಕೋಲಾರದಲ್ಲೇ ಉಳಿಯಲು ಮುನಿಯಪ್ಪ ಪ್ಲಾನ್ ಮಾಡಿದ್ದಾರೆ. ಕಳೆದ ಬಾರಿ ಅವರ ಅಳಿಯನಿಗೆ MP ಟಿಕೆಟ್ ತಪ್ಪಿಸಿತ್ತು ವಿರೋಧಿ ಬಣ, ಸಿಗಲಿಲ್ಲ. ಬಹಳ ಹೋರಾಟವನ್ನು ಮಾಡಿದ್ರು, ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಲಾಬಿ ಮಾಡಿದ್ರು, ಆದರೆ ಮಣೆ ಹಾಕಲಿಲ್ಲ. ಜೊತೆಗೆ ಅವರ ವಿರೋಧಿ ಬಣಕ್ಕೆ ಹೈಕಮಾಂಡ್ ಮಣೆ ಹಾಕ್ತು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಅವರ ಅಭ್ಯರ್ಥಿ ಸೋತ್ಬಿಟ್ರು. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ ಮುನಿಯಪ್ಪ ವಿಧಾನಸಭೆಗೆ ಎಂಟ್ರಿ ಕೊಡ್ತಾರೆ, ಅದಾದ್ಮೇಲೆ ಕೋಲಾರದಿಂದ ಅಂತರವನ್ನ ಕಾಯ್ದುಕೊಳ್ತಾರೆ. ಎಲ್ಲರೂ ಅನ್ಕೊಂಡಿದ್ರು ಕೋಲಾರದಿಂದ ಅಂತರ ಕಾಯ್ದುಕೊಂಡಿದ್ದಾರೆ, ಅವರ ವರ್ಚಸ್ಸು ಅಥವಾ ಪ್ರಭಾವ ಇನ್ಮೇಲೆ ವರ್ಕೌಟ್ ಆಗ್ಲಿಕ್ಕಿಲ್ಲ ಅಂತ ಹೇಳಿ. ಈಗ ರೀ ಎಂಟ್ರಿ ಕೊಡೋದರ ಹಿಂದಿನ ಕಾರಣ ಅವರ ವಿರೋಧಿ ಬಣ ಆಕ್ಟಿವ್ ಆಗಿರೋದು ಒಂದ್ ಕಡೆ, ಆದ್ರೆ ಇನ್ನೊಂದು ಕಡೆ ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳುವಂಥದ್ದು ಕೂಡ ಅವರಿಗೆ ದೊಡ್ಡ ಮಟ್ಟದಲ್ಲಿ ಈಗ ಜವಾಬ್ದಾರಿ ಇದೆಯಾ ಅನ್ನುವಂಥದ್ದು. ಹಾಗಾದ್ರೆ ಭವಿಷ್ಯದ ದೃಷ್ಟಿಯಿಂದ ಖಂಡಿತ ಪ್ರಭು, ಯಾಕೆಂದರೆ ಸಚಿವ ಮುನಿಯಪ್ಪ ಅವರು ಮತ್ತೆ ಕೋಲಾರಕ್ಕೆ ರೀ ಎಂಟ್ರಿ ಕೊಡ್ತಾ ಇದ್ದಾರೆ. ಈಗ ಹಿಂದೆ ಕೋಲಾರವನ್ನು ಇಡೀ ಜಿಲ್ಲೆಯನ್ನು ಹಿಡಿತಕ್ಕೆ ಇಟ್ಕೊಂಡಿದ್ದಂಥವ್ರು ಮುನಿಯಪ್ಪ. ಅಲ್ಲಿ ಯಾವುದೇ ಟಿಕೆಟನ್ನು ಹಂಚಿಕೆ ಮಾಡೋದಿರ್ಬೋದು ಅಥವಾ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಮೊದಲಿಗೆ ಮುನಿಯಪ್ಪ ಅವರ ಒಂದು ಅಭಿಪ್ರಾಯವನ್ನು ಪಡಿಬೇಕಾಗಿತ್ತು ಕಾಂಗ್ರೆಸ್ಸು. ಅಷ್ಟರ ಮಟ್ಟಿಗೆ ಅವರು ಹಿಡಿತವನ್ನು ಇಟ್ಕೊಂಡಿದ್ರು. ಆದರೆ ತದನಂತರದಲ್ಲಿ ಮುನಿಯಪ್ಪ ಅವರ ಒಂದು ಹಿಡಿತ ಹೆಚ್ಚಾಗ್ತಾ ಹೋದಾಗೆ ಅಲ್ಲಿರುವಂತಹ ಹಿರಿಯ ನಾಯಕರು ಸಾಕಷ್ಟು ಅಸಮಾಧಾನಗೊಳ್ತಾರೆ. ಕಾರಣ ಅವರ ಒಂದು ಅಭಿಪ್ರಾಯಗಳಿಗೆ ಮುನಿಯಪ್ಪ ಅವರು ಮಣೆ ಹಾಕ್ತಾ ಇರಲಿಲ್ಲ ಅಂತ ಹೇಳಿ. ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಮುನಿಯಪ್ಪ ಅವರನ್ನು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ, ರಮೇಶ್ ಕುಮಾರ್ ಸೇರಿದಂತೆ ಎಲ್ಲ ನಾಯಕರು ಕೂಡ ಒಟ್ಟಾಗಿ ಸೇರಿ ಮುನಿಯಪ್ಪ ಅವರನ್ನು ಸೋಲಿಸ್ತಾರೆ. ತದನಂತರ ಮುನಿಯಪ್ಪ ಅವರು, ಯಾಕೆಂದರೆ ನಿರಂತರವಾಗಿ ಅವರು ಲೋಕಸಭೆಗೆ ಆಯ್ಕೆಯಾಗಿ ಬರ್ತಾ ಇದ್ರು ಮುನಿಯಪ್ಪ ಕೋಲಾರದಿಂದ. ಯಾವಾಗ ಲೋಕಸಭೆಯಲ್ಲಿ ಅವರು ಪರಾಭವಗೊಳ್ತಾರೆ, ನಂತರದಲ್ಲಿ ಅವರನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ದೇವನಹಳ್ಳಿಯಿಂದ ಅವರು ಸ್ಪರ್ಧೆಯನ್ನು ಮಾಡ್ತಾರೆ. ರಾಷ್ಟ್ರ ರಾಜಕಾರಣವನ್ನು ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಮಾಡ್ತಾರೆ. ಆನಂತರ ದೇವನಹಳ್ಳಿಯಲ್ಲಿ ಅವರು ಚುನಾವಣೆಗೆ ನಿಲ್ತಾರೆ, ಅಲ್ಲಿ ಗೆಲುವನ್ನು ಕಾಣ್ತಾರೆ. ದೇವನಹಳ್ಳಿಗೆ ಬಂದ ನಂತರ ಕೋಲಾರಕ್ಕೆ ಮುನಿಯಪ್ಪ ಅವರು ಮತ್ತೆ ತಿರುಗಿ ನೋಡೋದಿಲ್ಲ ಅಲ್ಲಿ. ಯಾಕೆಂದರೆ ಕೋಲಾರ ಅವರ ತವರು ಜಿಲ್ಲೆ ಆದರೂ ಕೂಡ ಕೋಲಾರಕ್ಕೆ ಅವರು ಮತ್ತೆ ಎಂಟ್ರಿ ಆಗೋದಿಲ್ಲ, ಅಲ್ಲಿನ ರಾಜಕಾರಣಕ್ಕೆ ಅವರು ಕೈ ಹಾಕೋದಿಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿಂದ ಅಂತರವನ್ನು ಅವರು ಕಾಯ್ದುಕೊಳ್ತಾರೆ. ಯಾಕೆಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಅಳಿಯನಿಗೆ ಟಿಕೆಟನ್ನು ಕೊಡಿಸ್ಬೇಕು ಅನ್ನುವಂಥ ಪ್ರಯತ್ನವನ್ನು ಕೂಡ ಮುನಿಯಪ್ಪ ಅವರು ಮಾಡ್ತಾರೆ. ಆದರೆ ಅದಕ್ಕೆ ಆಸ್ಪದ ಸಿಗೋದಿಲ್ಲ. ಆ ಒಂದು ಕಾರಣಕ್ಕೆ ಅಸಮಾಧಾನಗೊಳ್ತಾರೆ. ಆದರೂ ಕೂಡ ಆ ನಾಯಕರ ವಿರುದ್ಧ ಅಸಮಾಧಾನ ಇದ್ರೂ ಕೂಡ ಅವರು ಇಲ್ಲಿ ಅವರಿಗೆ ಪರೋಕ್ಷವಾಗಿ ಅದನ್ನು ವ್ಯಕ್ತಪಡಿಸ್ತಾ ಇರ್ತಾರೆ, ಬಿಟ್ಟರೆ ಬಹಿರಂಗವಾಗಿ ಎಲ್ಲೂ ಕೂಡ ಅವರು ಅದನ್ನು ಬಹಿರಂಗ ಮಾಡೋದಿಲ್ಲ. ತದನಂತರದಲ್ಲಿ ಈಗ ಅವರ ಹಳಿಯನ ಒಂದು ರಾಜಕೀಯ ಭವಿಷ್ಯವನ್ನು ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಅರಳಿಸಬೇಕು ಅನ್ನುವಂಥ ಕಾರಣಕ್ಕೆ ರೀ ಎಂಟ್ರಿ ಆಗಿದ್ದಾರೆ. ಕೋಲಾರ ಜಿಲ್ಲೆಯ ಮುಖಂಡರ ಜೊತೆ ನಿರಂತರವಾಗಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ರಮೇಶ್ ಕುಮಾರ್ ಹಾಗೆ MC ಸುಧಾಕರ್ ಏನು ಪ್ರಾಬಲ್ಯವನ್ನು ಸಾಧಿಸ್ತಾ ಇದ್ದಾರೆ, ಅದಕ್ಕೆ ಮತ್ತೆ ತಿರುಗೇಟನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಸಚಿವ ಮುನಿಯಪ್ಪ ಅವರು ಮಾಡ್ತಾ ಇದ್ದಾರೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.